ಯಾ ಹಾಯ್. ಎರಡನೇ ಸಮ್ ನೋಡ್ತಾ ಇದ್ವಿ. ಇದು ಅಮೆಝಾನಲ್ಲಿ ಕೇಳಿದ್ದು. ಇಟ್ಸ್ ಕಮ್ಸ್ ಅಂಡರ್ ಆರ್ಡ್ ಲೆವೆಲ್. ಏನು ಕೊಟ್ಟಿದ್ದಾರೆ ಅಂದರೆ ಅವರೊಂದು ಟೇಬಲ್ ಕೊಟ್ಟಿದ್ದಾರೆ. ಎಸ್ ಎಫ್ ಟ್ರಾನ್ಸಾಕ್ಷನ್ ಅಂತ ಟೇಬಲ್ ಕೊಟ್ಟಿದ್ದಾರೆ. ನಾನು ಡೇಟಾ ಕೂಡ ಹಾಕ್ತೀನಿ ಇಲ್ಲಿ. ಎಸ್ ರೆಕಾರ್ಡಿಂಗ್ ಆಗ್ತಾ ಇದೆ. ಡೇಟಾ ಕೂಡ ಹಾಕ್ತೀನಿ. ಟ್ರಾನ್ಸಾಕ್ಷನ್ ಆಫ್ ಅ ಪರ್ಚೇಸ್ ಡೇಟ್, ಕ್ಯಾಲ್ಕುಲೇಟ್ ದ ಮಂತ್ ಓವರ್ ಮಂತ್, ಅಂದರೆ ಪ್ರತಿ ಮಂತ್ ಕ್ಯಾಲ್ಕುಲೇಟ್ ಮಾಡಿ ಕೇಳಿದ್ದಾರೆ. ಅದು ಪರ್ಸೆಂಟೇಜ್ ಇರಬೇಕು ಅಂತ ಹೇಳಿದ್ದಾರೆ. ರೆವೆನ್ಯೂನ ಮಂತ್ ಓವರ್ ಮಂತ್ ರೆವೆನ್ಯೂ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದಾನೆ. ಓಕೆ, ಇದು ಒನ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ದ ಔಟ್ಪುಟ್ ಶುಡ್ ಬಿ ಇನ್ಕ್ಲೂಡ್ ಇಯರ್ ಮಂತ್ ಡೇಟ್. ಇಯರ್ ಮತ್ತೆ ಮಂತ್ ತರ ಇರಬೇಕು ಅಂತ ಹೇಳಿದ್ದಾನೆ. ನಾವು ಬರಿತೀವಲ್ಲ ಡೇಟು ಮಂತ್ ಇಯರ್, ಅವ್ನು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ವೈ ಎಮ್ ಮತ್ತೆ ಪರ್ಸೆಂಟೇಜ್ ಚೇಂಜ್ ಎಷ್ಟಾಯ್ತು ಅಂತ ಕೇಳ್ತಿದ್ದಾನೆ. ಮತ್ತೆ ಅವ್ನು ಕೇಳಿದ ರೌಂಡೆಡ್ ಟು 2 ಡೆಸಿಮಲ್. ಈ ಥರ ಎಲ್ಲ ಕ್ವಶನ್ ಬರ್ತವೆ. ರೌಂಡ್ ಟು 1 ಡೆಸಿಮಲ್, ರೌಂಡೆಡ್ ಟು ಡೆಸಿಮಲ್ ಅಂತ ಬಂದರೆ ನೀವು ಒಂದು ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಂ ಲೆವೆಲ್ ಪ್ರಾಬ್ಲಮ್ ಇದಾವೆ, ಅಥವಾ ಇಯರ್ ಕೇಳ್ತಾ ಇದ್ದಾನೆ, ಮಂತ್ ಓವರ್ ಮಂತ್ ಕೇಳ್ತಾ ಇದ್ದಾನೆ ಅಂದರೆ ಒಂಥರ ಮೀಡಿಯಂ ಲೆವೆಲ್ ಪ್ರಾಬ್ಲಮ್ ಅಂತ ಅನ್ಕೋಬಹುದು. ಆಮೇಲೆ ಏನು ಮಾಡಿದ್ದಾನೆ ಅಂದರೆ ಸಾರ್ಟೆಡ್ ಫ್ರಮ್ ದ ಬಿಗಿನಿಂಗ್ ಆಫ್ ಅ ಇಯರ್, ಸಾರ್ಟ್ ಮಾಡು ಅಂತ ಹೇಳಿದ್ದಾನೆ. ಇವೆಲ್ಲ ಕೀ ಪಾಯಿಂಟ್, ಇವೆಲ್ಲ ಗ್ರೂಪ್ ಅಲ್ಲಿ ಬರ್ತವೆ. ಟು ದ ಎಂಡ್ ಆಫ್ ದ ಇಯರ್, ಬಿಗಿನಿಂಗು ಮತ್ತೆ ಎಂಡ್ ಆಫ್ ದ ಇಯರ್ಗೆ ಸಾರ್ಟ್ ಮಾಡು ಅಂತ ಹೇಳಿದ್ದಾನೆ. ದ ಪರ್ಸೆಂಟೇಜ್ ಚೇಂಜ್ ವಿಲ್ ಬಿ ಕಾಲಮ್ ಪಾಪ್ಯುಲೇಟೆಡ್ ಫ್ರಮ್ ಅ ಸೆಕೆಂಡ್ ಮಂತ್. ಯಾವುದು ಪರ್ಸೆಂಟೇಜ್ ಪರ್ಸೆಂಟೇಜ್ ಚೇಂಜ್ ಇರುತ್ತಲ್ಲ ಕಾಲಮ್, ಅದು ಪಾಪ್ಯುಲೇಟ್ ಆಗಬೇಕು ಫ್ರಮ್ ಸೆಕೆಂಡ್ ಮಂತ್ ಅಂಡ್ ಫಾರ್ವರ್ಡ್. ಕ್ಯಾಲ್ಕುಲೇಟ್, ಇದು ಒಂದು ಫಾರ್ಮುಲಾ ಕೊಟ್ಟಿರೋದವನು ಮಂತ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸರಿ, ನಾವೀಗ ಅರ್ಥ ಮಾಡ್ಕೊಂಡು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ದಿಸ್ ಇಸ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಓಕೆ, ಫಸ್ಟ್ ಏನು ಮಾಡೋದು ಅಂದರೆ ಮಂತ್ಲಿ ರೆವೆನ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಇವನು ಮಂತ್ಲಿ ಅಂತ ಮೆನ್ಷನ್ ಮಾಡಿದ್ದಾನೆ, ಮಂತ್ ಓವರ್ ಮಂತ್ ಅಂತ. ಅದಕ್ಕೆ ಮಂತ್ಲಿ ರೆವೆನ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ವಿತ್ ಕ್ಲಾಸಿಂದ ನಾನು ಮಾಡ್ತಾ ಇದ್ದೀನಿ. ಮಂತ್ಲಿ ರೆವೆನ್ಯೂ ನೀವು ಅಂಡರ್ಸ್ಕೋರ್ ಹಾಕ್ಬೋದು, ಡೈರೆಕ್ಟರ ಬರಿಬೋದು, ನಿಮಗೆ ಬಿಟ್ಟಿದ್ದು. ಆಸ್ ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್. ನೆಕ್ಸ್ಟ್ ಏನು ಮಾಡ್ತೀವಿ, ಸೆಲೆಕ್ಟ್. ಫಾರ್ಮ್ಯಾಟ್ ಕೇಳಿದ್ದಾನೆ, ನಮ್ಗೆ ಗೊತ್ತಿದೆ. ಇಲ್ಲಿ ಫಾರ್ಮ್ಯಾಟು ಯಾವ್ದು ಕೇಳಿದ್ದಾನೆ ಅಂದರೆ ಇದೇನು ಫಾರ್ಮ್ಯಾಟ್ ಇದೆಯೋ ಅದನ್ನು ನಾನು ಕಾಪಿ ಮಾಡ್ಕೊತೀನಿ. ಅದನ್ನು ಕಾಪಿ ಮಾಡ್ಕೊತೀನಿ ಫಾರ್ಮ್ಯಾಟ್. ಈ ಫಾರ್ಮ್ಯಾಟಿಗೆ ಕ್ರಿಯೇಟೆಡ್ ಡೇಟ್ ಅಂತ ಕೊಡ್ತೀನಿ ಒಂದು ನೇಮ್ನ. ಯಾವ ಥರ ಇದು ಕ್ರಿಯೇಟೆಡ್ ಡೇಟ್. ಇದನ್ನು ಅಲಿಯಾಸ್ ಹಾಕ್ತೀನಿ ಆಸ್ ಇಯರ್ ಮಂತ್, ಇಯರ್ ಅಂಡರ್ಸ್ಕೋರ್ ಮಂತ್ ಅಂತ ಅಲಿಯಾಸ್. ಅಲಿಯಾಸ್ ಅಂದರೆ ಒಂಥರ ರೀನೇಮಿಂಗ್, ಸಿಂಪಲ್ ಆಗಿ ಹೇಳಬೇಕು ಅಂತ. ಮತ್ತೆ ಇವನು ಕೇಳಿದ್ದಾನೆ, ಏನಂತ ಕೇಳಿದ್ದಾನೆ, ಕ್ಯಾಲ್ಕುಲೇಟ್. ಓಕೆ, ರೆವೆನ್ಯೂ ಕೇಳಿದ್ದಾನೆ. ರೆವೆನ್ಯೂ ಅಂದರೆ ಎಲ್ಲದೂ ಆ್ಯಡ್ ಮಾಡಬೇಕಲ್ವ. ಎಲ್ಲದೂ ಆ್ಯಡ್ ಮಾಡ್ತೀವಿ ಅಂದರೆ ಸಮ್ ಅನ್ನೋದೊಂದು ಕೀವರ್ಡನ್ನ ಹಾಕ್ತೀನಿ. ಯಾವುದು ಸಮ್ಮಲ್ಲಿ? ಓಕೆ, ನಿಮಗೆ ಟೇಬಲ್, ಸಾರಿ ನಾನು ಟೇಬಲ್ ಕೊಟ್ಟಿಲ್ಲ ನಿಮಗೆ, ಟೇಬಲಿಂದ ಸ್ಕೀಮಾ ಕೊಟ್ಬಿಡ್ತೀನಿ, ನಿಮಗೆ ಅದು ಅರ್ಥ ಆಗ್ಬಿಡುತ್ತೆ. ಇದೇ ಸ್ಕೀಮು. ಇದರಲ್ಲಿ ಸಮ್, ಈಗ ಐ ಡಿ ಆಯಿತು, ಕ್ರಿಯೇಟೆಡ್ ಡೇಟ್ ಆಯಿತು, ವ್ಯಾಲ್ಯೂ ಬಂದ್ಬಿಟ್ಟು ಇಲ್ಲಿ ಸಿಗುತ್ತೆ ನಮಗೆ. ಅಂದರೆ ಸಮ್ ಬಂದ್ಬಿಟ್ಟು ವ್ಯಾಲ್ಯೂ ಅಂತ ಹಾಕ್ತೀನಿ. ನನಗೆ ಇಲ್ಲಿ ಸಮ್ ಸಿಕ್ತು. ಓಕೆ, ಇದನ್ನು ನಾನು ಆ್ಯಸ್ ಟೋಟಲ್ ರೆವೆನ್ಯೂ ಅಂತ ಕರಿತೀನಿ. ವೆರಿ ಸಿಂಪಲ್, ಟೋಟಲ್ ರೆವೆನ್ಯೂ ಅಂತ ಕರಿತೀನಿ. ಗ್ರೂಪ್ ಬೈ ಏನು ಮಾಡಬೇಕು, ಇಲ್ಲಿ ಮಂತ್ ಓವರ್ ಮಂತ್ ಅಂತ ಕೇಳಿದ್ದೇನೆ, ಅದಕ್ಕೋಸ್ಕರ ನಾನು ಗ್ರೂಪ್ ಬೈ ಸೇಮ್ ಏನಿದೆಯೋ ಅದನ್ನು ಕಾಪಿ ಮಾಡ್ಕೊತೀನಿ. ಸೇಮ್ ಏನಿದೆಯೋ ನಾನು ಕಾಪಿ ಮಾಡ್ಕೊಂಡು ಮತ್ತೆ ಏನು ಬರೋದಿಲ್ಲ. ಇದು ಫಸ್ಟ್ ಪಾರ್ಟ್ ಆಫ್ ದ ಸಮ್ ಅಪ್ರೋಚ್ ಆಗೋದು. ಓಕೆ, ನೆಕ್ಸ್ಟ್ ಏನು ಮಾಡೋದಪ್ಪ ಅಂದರೆ ಅವನು ಕೇಳಿದಾನೆ ಇಲ್ಲಿ ಏನೋ ಪ್ರೀವಿಯಸ್ ರೆವೆನ್ಯೂ, ಮಂತ್ ಓವರ್ ಮಂತ್. ಇಲ್ಲಿ ಪ್ರೀವಿಯಸ್ ರೆವೆನ್ಯೂ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಎಲ್ಲೋಯ್ತಪ್ಪ ಅದು? ಪಾಪ್ಯುಲೇಟೆಡ್ ಫ್ರಮ್ ಸೆಕೆಂಡ್ ಮಂತ್. ಸೆಕೆಂಡ್ ಮಂತ್ ಅಂದರೆ ಪಾಪ್ಯುಲೇಟ್ ಮಾಡ್ಬೇಕಂದ್ರೆ ನಾವು ಯಾವ ಮಂತ್ ಅಂತ ನಾವು ತಗೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ರೆವೆನ್ಯೂ ಚೇಂಜಸ್, ರೆವೆನ್ಯೂ ಚೇಂಜ್ ಆಸ್. ನಾವಿಲ್ಲಿ ವಿತ್ ಅಂತ ಮತ್ತೆ ಬರೆಯೋದಿಲ್ಲ, ಒಂದೇ ವಿತ್ ಕೆಳಗಡೆ ಇಲ್ಲಿ ಕಾಮ ಹಾಕಿ ಇನ್ನೊಂದು ವಿತ್ ಕ್ಲಾಸ್ನ ಡಿಫೈನ್ ಮಾಡ್ತಾ ಇದ್ದೀನಿ ಅಷ್ಟೆ. ಸೇಮ್ ಇಲ್ಲಿ ಸೆಲೆಕ್ಟು, ಯಾವುದನ್ನ, ಇಯರ್ ಮಂತ್ ಸೆಲೆಕ್ಟ್. ಇಲ್ಲಿ ಮೇಲ್ಗಡೆ ಏನು ಆಸ್ ಅಂತ ತಗೊಂಡಿದ್ವಲ್ಲ ಅದನ್ನೇ ನಾನು ಕಾಲ್ ಮಾಡ್ತಾ ಇದ್ದೀನಿ, ಇಯರ್ ಮಂತ್. ಮತ್ತೆ ಇನ್ನೊಂದೇನು ಮಾಡ್ತಾ ಇದ್ದೀನಿ ಅಂದರೆ ಟೋಟಲ್ ರೆವೆನ್ಯೂ.
ಇದನ್ನು ಕೂಡ ಕಾಲ್ ಮಾಡ್ತಾ ಇದೆ ಟೋಟಲ್ ರೆವೆನ್ಯೂ. ನೆಕ್ಸ್ಟ್ ಏನು ಮಾಡಬೇಕು, ದರ್ ಇಸ್ ಅ ಫಂಕ್ಷನ್ ಕಾಲ್ಡ್ ಲ್ಯಾಗ್ ಮತ್ತು ಲೀಡ್ ಫಂಕ್ಷನ್. ನಿಮಗೆ ಅರ್ಥ ಆಗುತ್ತೆ ಮುಂದೆ ಏನು ಅಂತ, ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಲ್ಯಾಗ್ ಆಫ್ ಟೋಟಲ್ ರೆವೆನ್ಯೂ ಆಫ್ ಅ ಪ್ರೀವಿಯಸ್ ಮಂತ್ ನಾನು ತಗೊತಾ ಇರೋದು. ಪ್ರೀವಿಯಸ್ ಮಂತ್ದು ಟೋಟಲ್ ರೆವೆನ್ಯೂ ತಗೊತೇನೆ, ಬಿಕಾಸ್ ಅಲ್ಲಿ ಮಂತ್ ಓವರ್ ಇಲ್ಲಿ ಆರ್ಡರ್ ಮಾಡ್ತಾ ಇದ್ದೀನಿ. ಆರ್ಡರ್ ಬೈ ಯಾವುದು, ಇಯರ್ ಮಂತ್. ಏನಕ್ಕೆ ಇಯರ್ ಮಂತ್ ಅಂದರೆ ಅಲ್ಲಿ ಮಂತ್ ಓವರ್ ಮಂತ್ ಅಂತ ಕೇಳಿರೋದ್ರಿಂದ ಇಯರ್ ಮಂತ್ ಅಂತ ತಗೊಂತಿದ್ದೀನಿ. ಆಸ್ ಪ್ರೀವಿಯಸ್ ಮಂತ್ ಅಂತ ಇದು ಮಾಡ್ತೀನಿ. ಯಾವ ಟೇಬಲಿಂದ, ಮೇಲೆಗಡೆ ಟೇಬಲಿಂದ. ದಿಸ್ ಈಸ್ ದ ಕೀ. ನಾನು ಎಲ್ಲ ತಗೊಂಡಿರೋದು ಮೇಲೆಗಡೆ ಟೇಬಲಿಂದ, ಬಟ್ ಐ ಆಮ್ ಡಿಫೈನಿಂಗ್ ದಿಸ್ ಯು ಕ್ಯಾನ್ ಕನ್ಸಿಡರ್ ಅ ಕಾಲಮ್ ಅಂತಾನೆ ಕರ್ಕೋಬಹುದು, ರೆವೆನ್ಯೂ ಚೇಂಜ್ ಅಂತ. ಸರಿ, ಇವೆರಡ ಆಯ್ತು ನಮಗೆ. ನೆಕ್ಸ್ಟ್ ಏನು, ನೆಕ್ಸ್ಟ್ ಬರೆಯೋದು ನಮ್ಮದು ಫೈನಲ್ ಕ್ವೇರಿ. ಸೆಲೆಕ್ಟ್. ಓಕೆ, ಏನು ಮಾಡ್ತಾ ಇದ್ದೀವಿ, ಸೆಲೆಕ್ಟು ಇಯರ್ ಮಂತ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಟೋಟಲ್ ರೆವೆನ್ಯೂ ಕೇಳಿದ್ದಾನೆ, ಟೋಟಲ್ ರೆವೆನ್ಯೂನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅವ್ನು ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದ, ರೌಂಡ್ ಆಫ್ ಟು 2 ಡೆಸಿಮಲ್ ಅಂತ ಮಾಡೋಣ. ರೌಂಡ್ ಆಫ್ ಟು 2 ಡೆಸಿಮಲ್ ಅಂತ ಹೆಂಗೆ ಅಂತ ಇಲ್ಲಿ ಪ್ರೀವಿಯಸ್. ಓಕೆ ಒಂದು ಇಲ್ಲಿ ಬರೆದು ಬರ್ತೀನಿ. ರೌಂಡ್ ಆಫ್ 2, 2 ಡೆಸಿಮಲ್ ಇದೆ. ರೌಂಡ್ ಆಫ್ ಟು 2 ಡೆಸಿಮಲ್ ಈ ಥರ ಬರೆಯೋದು. ನೆಕ್ಸ್ಟ್ ಒಳಗಡೆ ಏನು ಬರೀಬೇಕಪ್ಪ, ಒಂದು ಕೇಸ್ ಸ್ಟೇಟ್ಮೆಂಟ್ ಹಾಕ್ತೀನಿ. ಓಕೆ, ಒಂದು ಕೇಸ್ ಸ್ಟೇಟ್ಮೆಂಟ್ ಹಾಕ್ತೀನಿ. ಏನಿದು ಕೇಸ್ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ ಅಂದರೆ, ವೆನ್ ಪ್ರೀವಿಯಸ್ ರೆವೆನ್ಯೂ ಇರುತ್ತಲ್ಲ, ಪ್ರೀವಿಯಸ್ ರೆವೆನ್ಯೂ ಏನಾದರೂ ನಲ್ ಆಗಿತ್ತು ಅಂದರೆ ನಾವು ನಲ್ ಅಂತ ಪ್ರಿಂಟ್ ಮಾಡ್ತೀವಿ. ಇದನ್ನು ಮಾಡಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಎಕ್ಸೆಪ್ಷನ್ ಕೇಸ್ ಅಂತ ನಾವು ತಗೊತಾ ಇರೋದು. ಆಯ್ತಾ, ಇದು ಹಿಂಗೆ ಅಂತ. ಓಕೆ, ಕೇಸ್ ಸರಿ. ನೆಕ್ಸ್ಟ್ ಎಲ್ಸ್ ಏನು ಮಾಡ್ತೀವಪ್ಪ, ಇದು ರಿಯಲ್ ಆಗಿ ನಾವು ಬರೀ. ಇಲ್ಲೊಂದು ಇದನ್ನು ಕೊಟ್ಟಿದ್ದಾನೆ, ಏನೋ ಫಾರ್ಮುಲಾ ಕೊಟ್ಟಿದ್ದಾನೆ, ಅದೇ ಫಾರ್ಮುಲಾ ಥರ ನಾವು ಬರಿತೀವಿ. ಏನು ಮಾಡ್ತೀವಿ ಅಂದರೆ, ಟೋಟಲ್ ರೆವೆನ್ಯೂ ಇರುತ್ತಲ್ಲ ಅದರಲ್ಲಿ ಪ್ರೀವಿಯಸ್ ರೆವೆನ್ಯೂನ ಮೈನಸ್ ಮಾಡ್ತೀವಿ, ಡಿವೈಡೆಡ್ ಬೈ. ಯಾಕೆಂದ್ರೆ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಿರೋದು ಇಲ್ಲಿ. ಕಾಸ್ಟ್ ಅಂದರೆ ಹೆಂಗೆ ಹೇಳೋಕ್ಕಾಗುತ್ತೆ, ಹೆಂಗೆ ಹೇಳಿ ನಾನು. ಓಕೆ, ಡೇಟಾ ಟೈಪ್ ಚೇಂಜ್ ಆಗುತ್ತೆ. ಪ್ರೀವಿಯಸ್ ರೆವೆನ್ಯೂ ಆ್ಯಸ್ ಫ್ಲೋಟ್. ಏನಕ್ಕೆ ಫ್ಲೋಟು ಅಂದರೆ ನಾವು 2 ಡೆಸಿಮಲಿಗೆ ಮಾಡ್ತಾ ಇರೋದು ಅಂತ ಹೇಳಿದೆ. ಸೊ ಅದಕ್ಕೆ ಇಂಟು ನಾವು ಪರ್ಸೆಂಟೇಜ್ ಮಾಡ್ತಾ ಇರೋದು ಅಲ್ವಾ. ಇದಾಯಿತು. ಓಕೆ, ನೆಕ್ಸ್ಟು ಇದನ್ನು ಎಂಡ್ ಮಾಡ್ತೀನಿ ನಾವು. ಯಾವುದನ್ನ, ಈ ಕೇಸ್ ಸ್ಟೇಟ್ಮೆಂಟ್ ಬರೆದಿದ್ನಲ್ಲ ಅದನ್ನು ಎಂಡ್ ಮಾಡ್ತೀನಿ. ಇಲ್ಲಿ 2 ಇಲ್ಲಾದರೂ ಆಗ್ಬೋದು. ಕೇಸ್ ಸ್ಟೇಟ್ಮೆಂಟ್ ಎಂಡ್ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಲೇಬಲ್ ಕೊಡ್ತೀನಿ, ಆಸ್ ಪರ್ಸೆಂಟೇಜ್ ಚೇಂಜ್ ಅಂತ ಒಂದು ಪರ್ಸೆಂಟೇಜ್ ಅಂತ ಲೇಬಲ್ ಕೊಡ್ತೀನಿ. ಯಾವ ಟೇಬಲಿಂದ ಮಾಡ್ತಾ ಇರೋದು ಅಂದರೆ ರೆವೆನ್ಯೂ ಚೇಂಜ್, ಈ ಟೇಬಲಿಂದ. ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಫ್ಲೋ ಹೋಗ್ತಾ ಇದ್ದೀವಿ ಅಂತ. ಅವನು ಆರ್ಡರ್ ಕೇಳಿದ್ದ, ಏನು ಕೇಳಿದಾನಪ್ಪ ಆರ್ಡ್ರು, ಹಿಯರ್ ಮಂತ್ ವೈಸ್ ಅವನು ಆರ್ಡರ್ ಕೇಳಿದಾನೆ. ಅದಕ್ಕೋಸ್ಕರ ನಾನು ಇಲ್ಲಿ ಮಂತ್ ವೈಸ್ ಮಾಡಿದ್ದೀವಲ್ಲ, ಆರ್ಡರ್ ಬೈ ಮಂತ್, ಇಯರ್ ಮಂತ್ ಅನ್ನು ಮಾಡ್ತಾ ಇದ್ದೀನಿ. ಇದು ನೋಡೋಕ್ಕೆ ನಮಗೆ ಕಷ್ಟ ಅನಿಸ್ಬೋದು, ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ ನೋಡಿ. ನಾವು ಫಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದು ನಮಗೆ ಸಿಂಪಲ್ ಇದೆ. ಮಂತ್ಲಿ ರೆವೆನ್ಯೂ ಏನಿಲ್ಲ, ನಮ್ಮ ಪ್ರತಿ ಮಂತು ಎಷ್ಟು ರೆವೆನ್ಯೂ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ ಅಂದರೆ, ನಾವು ಇದೇ ಟೇಬಲಿಂದ, ಮಂತ್ಲಿ ಟೇಬಲಿಂದ ನಾನು ಇದು ಮಾಡ್ತಾ ಇರೋದು, ಇಯರ್ ಮಂತನ್ನ ತಗೊಂಡ್ವಿ, ಮತ್ತೆ ಟೋಟಲ್ ರೆವೆನ್ಯೂನು ತಗೊಂಡ್ವಿ. ಲ್ಯಾಗ್ ಫಂಕ್ಷನ್ ಯೂಸ್ ಮಾಡಿದ್ವಿ ಟೋಟಲ್ ರೆವೆನ್ಯೂಗೆ ಓವರ್ ಮಂತ್ನ ಟೋಟಲ್ ರೆವೆನ್ಯೂ ಮಾಡಿದ್ನ ಪ್ರೀವಿಯಸ್ ಮಂತ್ ಅಂತ ತಗೊಂಡ್ವಿ. ಮಂತ್ ಓವರ್ ಮಂತ್ ಅಂದರೆ ಪ್ರೀವಿಯಸ್ ಮಂತನ್ನು ತಗೋಬೇಕಾಗುತ್ತೆ, ಅದಕ್ಕೋಸ್ಕರ ಇದು ಒಂದು ಟೇಬಲ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಿದ್ವಿ ಅಂದರೆ ಫೈನಲ್ ಕ್ವೇರಿ. ಇಯರ್ ಮಂತ್ ತಗೊಂಡ್ವಿ, ನಮಗೆ ಬೇಕಿತ್ತು ಇಯರ್ ಮಂತು. ಟೋಟಲ್ ರೆವೆನ್ಯೂ ಮೇನ್ ಆಗಿ ಇದನ್ನಷ್ಟೇ ಕೇಳ್ತಾ ಇರೋದು. ಓಕೆ, ಆಮೇಲೆ ರೌಂಡ್ ಆಫ್ ಟು ಅಂತ ಹೇಳಿದ್ದಾನೆ. ರೌಂಡ್ ಆಫ್ ಟು
2 ಡೆಸಿಮಲ್ ಪಾಯಿಂಟ್, ಇಲ್ಲಿ ರೌಂಡ್ ಆಫ್ ಟು 2 ಡೆಸಿಮಲ್ ಪಾಯಿಂಟ್ ಅಂತ ಹಾಕಿದ್ದೀನಿ. ನಾನು ಹೇಳಿದೆ ಕೇಸ್ ಬರೆದ್ರೆ ಬರ್ಬೋದು, ಬರಿದೇನೆ ಬಿಡ್ಬೋದು ಅಂತ. ಫಾರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬರೆದ್ರೆ ಒಳ್ಳೇದು. ಕೇಸ್ ಒಂದು ಪ್ರೀವಿಯಸ್ ಏನಾದ್ರು ನಲ್ಲಿತ್ತು ಅಂದರೆ ನಾನು ನಲ್ ಅಂತ ಪ್ರಿಂಟ್ ಮಾಡ್ತೇನೆ. ಎಲ್ಸ್ ಹೆಂಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಿದ್ದಾನೆ ಅಂದರೆ ಟೋಟಲ್ ರೆವೆನ್ಯೂ ಮೈನಸ್ ಪ್ರೀವಿಯಸ್ ರೆವೆನ್ಯೂ. ಅಂದರೆ ಟೋಟಲ್ಲು 10 ಜನ ಇದ್ದಾರೆ ಅಂದರೆ 10 ಜನದ್ದು ರೆವೆನ್ಯೂ ಮೈನಸ್ ಪ್ರೀವಿಯಸ್ ಮಂತ್ದು ರೆವೆನ್ಯೂ ತೊಗೊತಾ ಇದ್ದಾರೆ. ಇಲ್ಲಿ ಪ್ರೀವಿಯಸ್ ರೆವೆನ್ಯೂ ತೊಗೊತಾ ಇದ್ದಾರೆ. ಪ್ರೀವಿಯಸ್ ರೆವೆನ್ಯೂ ಡಿವೈಡೆಡ್ ಬೈ ನಾ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ರೆವೆನ್ಯೂ ಆಸ್ ಫ್ಲೋಟ್, ವೈ ಆಸ್ ಫ್ಲೋಟ್ ಈಸ್ ಡೆಸಿಮಲ್ ಪಾಯಿಂಟ್ನ ಅವ್ರ 2 ಡೆಸಿಮಲ್ ಪಾಯಿಂಟ್ನ ಅಂತ ಹಾಕ್ತಾ ಇರೋದು. ಮತ್ತು ಪರ್ಸೆಂಟೇಜ್ ಕಂಡುಹಿಡಿಬೇಕಾಗಿದ್ರೆ ಮಲ್ಟಿಪ್ಲೈಡ್ ವಿತ್ 100, ಅದಕ್ಕೋಸ್ಕರ ಮಾಡ್ತಾ ಇದೆ. ಸೊ ಆಸ್ ಪರ್ಸೆಂಟೇಜ್ ಚೇಂಜ್ ಯಾವ ಟೇಬಲಿಂದ? ಈ ಟೇಬಲಿಂದ. ನೆಕ್ಸ್ಟ್ ಆರ್ಡರ್ ಬೈ ಇಯರ್ ಮಂತ್ ಆರ್ಡರ್. ಫಸ್ಟು ಈ ಟೇಬಲ್ನ ಮಾಡೋದಕ್ಕೆ ಈ ಟೇಬಲ್ಲು, ಈ ಟೇಬಲ್ನ ಮಾಡೋದಕ್ಕೆ ಈ ಟೇಬಲ್. ಲುಕ್ಸ್ ವೆರಿ ಡಿಫಿಕಲ್ಟ್, ನನಗೆ ಗೊತ್ತಿದ್ದು, ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ದಟ್ಸ್ ಆಲ್. ಥ್ಯಾಂಕ್ ಯು.